ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ. ಇವತ್ತು ನಾವು ಬೆಂಗಳೂರಿಂದ ಹಾಸನ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹಾಸನ್ ರೀಚ್ ಆಗಿದ್ದೀವಿ. ನಮ್ಮ ಮಗಳಿಗೆ 2ರಿಂದ 3 ದಿನ ರಜೆ ಇತ್ತಲ್ವ, ಅದಕ್ಕೋಸ್ಕರ ನಾವು ಹಾಸನ್ ಟ್ರಿಪ್ ಹಾಕಿದ್ದೀವಿ. ಹಾಗೆ ಆನ್ ದ ವೇ ಅಲ್ಲೇ ಪಾರ್ಕ್ ಇತ್ತು. ಸ್ವಲ್ಪ ಹೊತ್ತು ಪಾರ್ಕಿಗೆ ಹೋದ್ವಿ. ಹಾಗೆ ಪಾರ್ಕೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರೋಣ ಅಂತ. ನೋಡಿ ದ್ಯುತಿ ನೋಡಿ ಆಟ ಆಡ್ತಾ ಇದ್ದಾಳೆ, ಎಕ್ಸಸೈಸ್ ಎಲ್ಲ ಮಾಡಬೇಕಂತ. ಮಾರನೇ ದಿನ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ನಾವು ಬೇಲೂರಿಗೆ ಹೋಗ್ಬೇಕಂತ ಹೊರಟಿದ್ದೀವಿ. ಆನ್ ದ ವೇ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ. ಇಲ್ಲೇ ಹೋಟೆಲಲ್ಲಿ ತಿಂಡಿ ಮಾಡಿದ್ವಿ. ಸಖತ್ತಾಗಿರೋ ಇಡ್ಲಿ. ಈ ಕಡೆ ಸೈಡಲ್ಲಿ ಹಾಸನದಲ್ಲೆಲ್ಲ ಚಟ್ನಿ ಇರ್ತಾರೆ, ಹಾಗೆ ಜೊತೆಲಿ ಫ್ರೈ ಮಾಡಿರೋ ಈರುಳ್ಳಿ ಕೂಡ ಕೊಡ್ತಾರೆ. ತುಪ್ಪ ಅಂತೂ ಸಿಕ್ಕಾಪಟ್ಟೆ ತುಪ್ಪ ಕೂಡ ಹಾಕ್ಕೊಡ್ತಾರೆ. ತುಂಬ ಸ್ಮೂತಾಗಿತ್ತು. ಇಡ್ಲಿ ಅಂತೂ ಚೆನ್ನಾಗಿತ್ತು. ಹಾಗೆ ನಾನು ಶಾವಿಗೆ ಬಾತ್ ಕೂಡ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟಿಫನ್ ಎಲ್ಲ ಆಯಿತು, ಮನೆಗೆ ಬಂದ್ವಿ. ಇವಾಗ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಬೇಲೂರಿಗೆ ಹೊರಟಿದ್ದೀವಿ. ಇವಾಗ ಬೇಲೂರು ರೀಚ್ ಆದ್ವಿ. ಫಸ್ಟೇ ನಾವು ಪ್ರಸಾದ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಕ್ಯೂವಲ್ಲಿದ್ದೀವಿ. ಪ್ರಸಾದ ಎಲ್ಲ ತಿಂದಾಯಿತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೆ ಮೈನ್ ಡೋರು ಟೆಂಪಲ್ಲು. ಒಳಗಡೆ ಎಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಕಲ್ಲಿಂದ ಯಾವ ರೀತಿ ಮಾಡಿದ್ದಾರೆ ಅಂದರೆ ಯಪ್ಪ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾರು ನೋಡಿಲ್ಲ ಅವ್ರು ಖಂಡಿತ ಬೇಲೂರನ್ನ ಮಿಸ್ ಮಾಡ್ದೇ ನೋಡಬೇಕಂತ ಅಂದ್ಕೊಳ್ತೀನಿ. ಹಾಗೆ ದರ್ಶನ ಎಲ್ಲ ಆಯ್ತು. ಇವಾಗ ಹೊರಗಡೆ ಅಂತೂ ನೋಡೋದಕ್ಕೆ ಅಂತೂ ಟೈಮೇ ಸಾಲಲ್ಲ, ಆ ರೀತಿ ಇದೆ. ಇವಳದಂತೂ ಫೋಟೋ ತಗೊಳ್ತಾ ಇದ್ದಾಳೆ ದ್ಯುತಿ. ಯಾವ ರೀತಿ ನೋಡಿ, ಯಾವ ರೀತಿ ಇದನ್ನು ವರ್ಕ್ ಮಾಡಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಪ್ಪ, ಹೇಳೋಕ್ಕೆ ಆಗ್ತಾ ಇಲ್ಲ ಬಿಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ ತುಂಬ ಹಿಸ್ಟ್ರಿ ಇದೆ, ಎಲ್ಲ ಹೇಳ್ತಾರೆ. ರಾಜ ಮಹಾರಾಜರ ಕಾಲದ್ದು ಅಂತ. ಅಷ್ಟೊಂದೆಲ್ಲ ನನಗೆ ಗೊತ್ತಿಲ್ಲ. ಅದರಂತೂ ತುಂಬ ಚೆನ್ನಾಗಿದೆ ಟೆಂಪಲ್ ಅಂತಂತೂ ಹೇಳ್ಬೋದು. ಇಲ್ಲೇ ಪಕ್ಕದಲ್ಲಿ ಕಲ್ಯಾಣಿ ಕೂಡ ಇದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಆಮೆಗಳಿತ್ತು, ಬಟ್ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ಹೋಗ್ತಾ ಶಾಪಿಂಗ್ ಕೂಡ ಮಾಡಿದ್ವಿ. ದ್ಯುತಿ ಡಾಲ್ ತೊಗೊಂಡ್ಲೆ, ಹಾಗೆ ನನ್ನ ತಂಗಿ ಮಗಳಿಗೂ ಒಂದು ಡಾಲ್ ತೊಗೊಂಡಿದ್ದಾಳೆ ನೋಡಿ. 2 ಇಲ್ಲೇ ಇಟ್ಕೊಂಡಿದ್ದಾಳೆ ಕಾರಲ್ಲಿ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಇವಾಗ ಹಳೇಬೀಡಿಗೆ ಹೋಗ್ತಾ ಇದ್ದೀವಿ. ಇದು ಹಳೇಬೀಡು. ಇದು ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಪರವಾಗಿಲ್ಲ. ಆದರೂ ಇದನ್ನು ನೀವು ನೋಡಿ ಅಂತ ನಾನು ಈ ವಿಡಿಯೋನ ತುಂಬ ಇಷ್ಟಪಟ್ಟು ಹಾಕಿದ್ದೀನಿ. ನೋಡಿ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಕೆಲವು ಕಡೆ ಎಲ್ಲ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ಕೆಲವಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಗಿನ ಕಾಲದಲ್ಲಿ ಯಾವ ರೀತಿ ಕಲ್ಲಿಂದ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಗ್ರೇಟ್ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಯಪ್ಪ. ಇಲ್ಲಿ ನಂದಿ ಕೂಡ ಇದೆ. 2 ನಂದಿಗಳಿದ್ದಾವೆ. ಎಷ್ಟು ದೊಡ್ಡ ದೊಡ್ಡ ನಂದಿ ಇದೆ ನೋಡಿ. ದ್ಯುತಿ ಅವ್ರ ಹೆಚ್ಚಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ ನಂದಿ ಬಗ್ಗೆ ಎಲ್ಲ. ಇವಾಗ ದರ್ಶನ ಎಲ್ಲ ಇತ್ತು. ಹಾಗೆ ಹೋಗ್ತಾ ಕಾಫಿ ಕಟ್ಟೆ ಅನ್ನೋ ಕಾಫಿದು ಒಂದು ಹೋಟೆಲ್ ಇತ್ತು. ಒಳ್ಳೆ ಟೇಸ್ಟಿಯಾಗಿರೋ ಕಾಫಿ ಅಂತೂ ಸಿಕ್ತು. ಕಾಫಿ ಕುಡಿದ್ಬಿಟ್ಟು ಹಾಗೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು, ಬಜ್ಜಿ ಕೂಡ ತಿಂದ್ವಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಹಾಸನಕ್ಕೆ ಹೊರಡಬೇಕು.
ಹಾಸನ ರೀಚ್ ಆದ್ವಿ. ಹೋಗ್ತಾ ಇಲ್ಲೇ ಮಾಲ್ ಕೂಡ ಇತ್ತು, ಹಾಗೆ ಒಂದು ರೌಂಡ್ ಮಾಲ್ ಒಳಗಡೆ ಹೋದ್ವಿ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ. ತುತಿ ಕೆಲವೆಲ್ಲ ಥಿಂಗ್ಸ್ ಎಲ್ಲ ಇಲ್ಲೇ ತೊಗೊಂಡ್ಲು. ನಾಳೆ ನಾವು ಬೆಂಗಳೂರಿಗೆ ಹೊರಡಬೇಕು, ಹಾಗಾಗಿ ಏನೇನು ಬೇಕು ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ಲು. ಮಾರನೇ ದಿನ ಬೆಳಗ್ಗೆ ಆಯಿತು, ಆಗಲೇ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹಾಸನಕ್ಕೆ ಬಾಯ್ ಹೇಳಿ ಬೆಂಗಳೂರಿಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.